ಹಲೋ ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ತುಂಬ ಕಾಯಿಯಾಗಿರೋ ಟೊಮೆಟೊ ಕಾಯಿಗಳನ್ನು ಬಳಸ್ಕೊಂಡು ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಪೂರಾ ಬದನೆಕಾಯಿ ಗೊಜ್ಜು ಮಾಡ್ತೀವಲ್ಲ, ಅದೇ ಥರ ಈ ಗೊಜ್ಜನ್ನು ಮಾಡೋದು. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ, ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ, ತೋರಿಸ್ತಾ ಇದ್ದೀನಿ. ನನ್ನ ಟೊಮೆಟೊ ಗಿಡದಲ್ಲಿ ಈ ಸಲ ಒಂದು 6-7 ಕಾಯಿಗಳು, ಒಂದೆರಡು ಹಣ್ಣುಗಳು ಇದೆ. ಅದನ್ನು ಬಿಡಿಸ್ಕೊತಾ ಇದ್ದೀನಿ ನೋಡಿ. ಈಗ ಇಲ್ಲಿರೋ ಇಷ್ಟು ಕಾಯಿ ತಗೊಂಡು ತೊಳೆದ್ಬಿಟ್ಟು ಸಣ್ಣಗೆ ಹಚ್ಕೊತಾ ಇದ್ದೀನಿ ನೋಡಿ. ಅಷ್ಟು ಕಾಯಿಗಳನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದು 2ರಿಂದ 3 ವಿಷಲ್ ಬೇಕಾಗುತ್ತೆ. ಟೊಮೆಟೊ ಕಾಯಿ ಬೆಂದಿದೆ. ಇದನ್ನೀಗ ಸೌಂಟಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸೌಂಟಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಈಗ ಕಾದ ಎಣ್ಣೆಗೆ ಸಾಸಿವೆ, ಒಂದು ಅರ್ಧ ಸ್ಪೂನ್ನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಈಗ ಹಚ್ಚಿಟ್ಕೊಂಡಿದ್ದ ಈರುಳ್ಳಿ, ಕರಿಬೇವು, ಹಸಿಮೆಣಸು ಎಲ್ಲ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ಸ್ವಲ್ಪ ಹುಣಸೆ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಬೆಲ್ಲ ನೋಡಿ ಇಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಬೆಲ್ಲ ಕರಗಿದ ಕೂಡಲೇ ನಾವು ಮ್ಯಾಶ್ ಮಾಡಿ ಇಟ್ಕೊಂಡ ಟೊಮೆಟೊ ಕಾಯಿ ಮಿಶ್ರಣ ಹಾಕ್ಕೊಂಡು ಬಿಡಬೇಕು. ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂದ ಟೊಮೆಟೊ ಕಾಯಿನ. ಈಗ ಬೆಂದ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ಈಗ ಒಂದ್ಸಲ ಗೊಟಾಯಿಸ್ಬಿಟ್ಟೆಲ್ಲ ಕುದಿಸ್ಕೊಳ್ಳಿ. ಇದನ್ನು ಕುದಿ ಬರೆಸ್ಕೊಳ್ಳಿ. ನೀವು ನೀರು ಬೇಕಾದ್ರೆ ಒಂಚೂರು ಹಾಕ್ಕೋಬೋದು. ಒಂದು 1/4 ಲೋಟನೋ ಅರ್ಧ ಲೋಟನೋ ಹಾಕ್ಕೋಬೋದು. ಗೊಜ್ಜು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಬೇಕು. ಇಲ್ಲಾದರೆ ಇದು ದಪ್ಪ ಆಯಿತು ಮಾಡಿದ್ದು ಅಂತಂದರೆ ನೀವು ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೋಬೋದು. ಗೊಜ್ಜು ಕುದ್ದು ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಇದು ಒಂದು 10 ನಿಮಿಷ ಆದಮೇಲೆ ಪುನಃ ಗಟ್ಟಿಯಾಗುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ ಗೊಜ್ಜದ್ದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಹುಳಿ ಸಿಹಿ ಸಿಹಿಯಾಗಿ ಊಟಕ್ಕೂ ಚೆನ್ನಾಗಿರುತ್ತೆ. ದೋಸೆಗೆ ಹಾಕ್ಕೋಬೋದು. ಬಟ್ ಚಪಾತಿ ರೊಟ್ಟಿಗೆ ನಂಗೆ ಅಷ್ಟು ಗೊತ್ತಿಲ್ಲ. ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಳಿಗೆ. ಇದು ನಾವು ಆ್ಯಕ್ಚುಲಿ ಅನ್ನಕ್ಕೆ ಮಾಡ್ಕೋತೀವಿ, ಹಾಗಾಗಿ ಸ್ವಲ್ಪ ಈ ಥರ ಸ್ವಲ್ಪ ತೆಳುವಾಗಿ ಮಾಡಿರ್ತೀವಿ.